ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಆನಂದ್ ಸ್ಟಡಿ ಹಬ್. ಮುಂಬರುವಂಥ ಶಿಕ್ಷಕರ ನೇಮಕಾತಿ ಅಂದರೆ PSTR ಆಗಿರ್ಬೋದು, GPSTRಗೆ ಸಂಬಂಧಿಸಿದಂಥ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಪ್ರಶ್ನೋತ್ತರಗಳ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರಶ್ನೆಗಳು ನಿಮ್ಮ ಪ್ರಿಪರೇಷನ್ಗೆ ತುಂಬ ಉಪಯುಕ್ತವಾಗುತ್ತವೆ. ಹೀಗಾಗಿ ವಿಡಿಯೋನ ಪೂರ್ಣವಾಗಿ ನೋಡಿ. ಹಾಗಾದರೆ ಬನ್ನಿ ವಿಷಯವನ್ನು ಪ್ರಾರಂಭಿಸೋಣ. ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ: ಗಣಕಯಂತ್ರದ ಪಿತಾಮಹ ಯಾರು? ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ ಬಿಲ್ ಗೇಟ್ಸ್, ಆಪ್ಷನ್ ಬಿ ಚಾರ್ಲ್ಸ್ ಡಾರ್ವಿ, ಆಪ್ಷನ್ ಸಿ ಚಾರ್ಲ್ಸ್ ಬಾಬೇಜ್, ಆಪ್ಷನ್ ಡಿ ಆರ್ಯಭಟ್ಟ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಲ್ಸ್ ಬಾಬೇಜ್. ಇದರ ಸಂಪೂರ್ಣ ವಿವರಣೆಯನ್ನು ನೋಡೋಣ. ಬಿಲ್ ಗೇಟ್ಸ್ ಅವರು ಇವರು ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರು. ಇವರು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಹೊರತು ಕಂಪ್ಯೂಟರ್ನ ಮೂಲ ವಿನ್ಯಾಸವನ್ನಲ್ಲ. ಮತ್ತು ಅದೇ ರೀತಿ ನೋಡ್ತಾ ಹೋದರೆ ಚಾರ್ಲ್ಸ್ ಡಾರ್ವಿನ್ ಅವರು ಇವರು ಜೀವ ವಿಕಾಸವಾದವನ್ನು ಅಂದರೆ ಥಿಯರಿ ಆಫ್ ಎವಲ್ಯೂಷನ್ ಮಂಡಿಸಿದ ಪ್ರಸಿದ್ಧ ವಿಜ್ಞಾನಿ. ಇವರಿಗೂ ಕಂಪ್ಯೂಟರ್ ವಿಜ್ಞಾನಕ್ಕೂ ಯಾವುದೇ ಸಂಬಂಧವಿಲ್ಲ ಫ್ರೆಂಡ್ಸ್. ಅದೇ ರೀತಿ ನೋಡಬೇಕಾದ್ರೆ ಚಾರ್ಲ್ಸ್ ಬಾಬೇಜ್ ಅವರು ಇವರು 1830ರಲ್ಲಿ ಅನಲಿಟಿಕಲ್ ಎಂಜಿನ್ ಎಂಬ ಯಾಂತ್ರಿಕ ಕಂಪ್ಯೂಟರ್ ವಿನ್ಯಾಸಗೊಳಿಸಿದರು. ಆಧುನಿಕ ಕಂಪ್ಯೂಟರ್ಗಳ ಮೂಲ ತತ್ವವಾದ ಇನ್ಪುಟ್ ಮತ್ತು ಔಟ್ಪುಟ್ ಪ್ರೊಸೆಸ್ ಏನಿದೆ ಈಗಿಂದೋ ಈ ವಿನ್ಯಾಸವನ್ನು ಜಗತ್ತಿಗೆ ನೀಡಿದವರು ಇವರು. ಅದಕ್ಕೆ ಇವರನ್ನ ಗಣಕಯಂತ್ರದ ಪಿತಾಮಹ ಎಂದು ಕರೀತಾರೆ. ಅದೇ ರೀತಿ ಆರ್ಯಭಟ್ಟ ಅವರು ಇವರು ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತಜ್ಞ ಮತ್ತು ಸೊನ್ನೆಯನ್ನು ಜಗತ್ತಿಗೆ ಪರಿಚಯರು. ಅದಕ್ಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಏನಾಗುತ್ತೆ? ಗಣಕಯಂತ್ರದ ಪಿತಾಮಹ ಚಾರ್ಲ್ಸ್ ಬಾಬೇಜ್ ಅವರು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಎರಡನೇ ಪ್ರಶ್ನೆ: ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಯಾರು? ನಿಮ್ಮ ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ ಜಾನ್ ನ್ಯೂಮನ್, ಆಪ್ಷನ್ ಬಿ ಚಾರ್ಲ್ಸ್ ಬಾಬೇಜ್, ಆಪ್ಷನ್ ಸಿ ಹಾರ್ವರ್ಡ್ ಐಕನ್, ಆಪ್ಷನ್ ಡಿ ಡೆನಿಸ್ ರಿಚಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಜಾನ್ ನ್ಯೂಮನ್. ಇದನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋದರೆ, ಜಾನ್ ವ್ಯಾನ್ ನ್ಯೂಮನ್ ಅವರು ಏನು ಮಾಡಿದ್ದಾರೆ ಅಂದರೆ ಕಂಪ್ಯೂಟರ್ನ ಮೆಮೊರಿಯಲ್ಲಿ ಡೇಟಾ ಮತ್ತು ಪ್ರೋಗ್ರಾಮ್ ಎರಡನ್ನು ಒಟ್ಟಿಗೆ ಸಂಗ್ರಹಿಸಿಡುವ ಅದ್ಭುತ ಕಲೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದರು. ಇಂದಿನ ಎಲ್ಲ ಡಿಜಿಟಲ್ ಕಂಪ್ಯೂಟರ್ಗಳ ಇವರ ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಆಲ್ರೆಡಿ ಚಾರ್ಲ್ಸ್ ಬಾಬೇಜ್ ಗಣಕಯಂತ್ರದ ಪಿತಾಮಹ ಆಗಿದ್ದರು. ಇವರು ಮೂಲ ಹಾರ್ಡ್ವೇರ್ ವಿನ್ಯಾಸವನ್ನು ಮಾಡಿದರು ಮತ್ತು ಮೆಮೊರಿಯಲ್ಲಿ ಪ್ರೋಗ್ರಾಮನ್ನು ಡಿಜಿಟಲ್ ಆಗಿ ಸಂಗ್ರಹಿಸುವ ಕಲ್ಪನೆ ಇವ್ರದ್ದಾಗಿರಲಿಲ್ಲ. ಇನ್ನು ಹಾರ್ವರ್ಡ್ ಐಕನ್ ಅವರು IBM Mark 1 ಕಂಪ್ಯೂಟರ್ ಇದೆ ಎಂಬ ಮೊದಲ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್ ಸಿದ್ಧಪಡಿಸಿದವರು. ಇವರು ಯಾವುದೇ ಸ್ಟೋರ್ ಪ್ರೋಗ್ರಾಮನ್ನು ಕಲ್ಪನೆಯನ್ನು ಕೊಟ್ಟಿರುವುದಿಲ್ಲ. ಅದೇ ರೀತಿ ಡೆನಿಸ್ ರಿಚಿ ಇವರು ಸಿ ಪ್ರೋಗ್ರಾಮ್ ಭಾಷೆಯನ್ನು ಕಂಡುಹಿಡಿದ ತಂತ್ರಜ್ಞರಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಮೂರನೇ ಪ್ರಶ್ನೆ: ಭಾರತದ ಸಿಲಿಕನ್ ವ್ಯಾಲಿ ಎಂದು ಕರೆಯಲ್ಪಡುವ ನಗರ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್, ಪ್ರತಿ ಎಕ್ಸಾಮ್ಗಳಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್, ಈಸಿ ಆದ ಕ್ವಶನ್. ಒಂದು 1 ಮಾರ್ಕ್ಸಿಗೆ ರಿಯಲ್ ಆಗಿ ಆನ್ಸರ್ ಮಾಡ್ಬೋದು ಈಸಿಯಾಗಿ. ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ದೆಹಲಿ. ಇದರ ಸರಿಯಾದ ಉತ್ತರ ಆಲ್ರೆಡಿ ಗೊತ್ತಿರೋ ಹಾಗೆ ಆಪ್ಷನ್ ಸಿ ಬೆಂಗಳೂರು. ಅದೇ ರೀತಿ ಇದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋದರೆ, ಹೈದರಾಬಾದಿಗೆ ಯಾಕೆ ಇದನ್ನಲ್ಲ ಅಂದರೆ ಇದು ಕೂಡ IT ಸಿಟಿನೇ, ಬಟ್ ತಂತ್ರಜ್ಞಾನಕ್ಕೆ ಕ್ಷೇತ್ರಕ್ಕೆ ಹೆಸರಾಗಿದೆ. ಇದನ್ನು ಸೈಬರಾಬಾದ್ ಅಂತಾರೆ. ಅದರ ಮೂಲಕದ ಸಿಲಿಕಾನ್ ವ್ಯಾಲಿ ಅನ್ನಂಗಿಲ್ಲ. ಇನ್ನು ಮುಂಬೈ ನಮ್ಮದು ಆರ್ಥಿಕ ರಾಜಧಾನಿಯಾಗಿದೆ. ಇದು ತಂತ್ರಜ್ಞಾನದ ಯಾವುದೇ ಪ್ರಮುಖ ಕೇಂದ್ರ. ಇನ್ನು ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತ ಹೇಗೆ ಕರೀತಾರೆ ಅಂದರೆ ಇದು ಸಾಫ್ಟ್ವೇರ್ ಮತ್ತು IT ಕಂಪನಿಗಳಿಗೆ ವಿಖ್ಯಾತವಾಗಿದೆ. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು IT ರಫ್ತು ತಂತ್ರಜ್ಞಾನ ಕಂಪನಿಗಳಿಗೆ ಮತ್ತು ಸ್ಮಾರ್ಟ್ ಆ್ಯಪ್ಗಳಿರೋದ ಬೆಂಗಳೂರಲ್ಲಿ ಇದೆ. ಕಾರಣಕ್ಕೆ ಇದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂತಾರೆ. ಅದೇ ರೀತಿ ದೆಹಲಿ ನೋಡ್ತಾ ಹೋದರೆ ಇದು ಭಾರತದ ರಾಜಕೀಯ ರಾಜಧಾನಿ. ಇಲ್ಲಿಯೂ IT ಪಾರ್ಕ್ಗಳಿದ್ದಾವೆ. ಇಲ್ಲಿ ಸಿಲಿಕಾನ್ ವ್ಯಾಲಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಫ್ರೆಂಡ್ಸ್, 4ನೇ ಪ್ರಶ್ನೆ: ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದ ಯಂತ್ರಾಂಶ ಯಾವುದು? ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ ಟ್ರಾನ್ಸಿಸ್ಟರ್ಸ್, ಆಪ್ಷನ್ ಬಿ ICಗಳು, ಆಪ್ಷನ್ ಸಿ ನಿರ್ವಾತ ನಳಿಗೆ, ಆಪ್ಷನ್ ಡಿ SSI. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ವಾತ ನಳಿಗೆ. ಮೊದಲ ಏನು ಜನರೇಷನ್ ಆಫ್ ಕಂಪ್ಯೂಟರ್ ಅಂದರೆ ಮೊದಲ ಜನರೇಷನಲ್ಲಿ ಯಾವ ಗಣಕಯಂತ್ರದಲ್ಲಿ ಯಂತ್ರಾಂಶವನ್ನು ಉಪಯೋಗ ಮಾಡಿದ್ರೆ ಅಂದರೆ ನಿರ್ವಾತ ನಳಿಗೆ. ಅದನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋದರೆ, ಟ್ರಾನ್ಸಿಸ್ಟರ್ಗಳು ಇವುಗಳನ್ನು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ. ಅದಕ್ಕೋಸ್ಕರ 2ನೇ ತಲೆಮಾರಿನಲ್ಲಿ ಅಂದರೆ 1950ರಿಂದ 63 ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಬಳಸಲಾಯಿತು. ಇನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ICಗಳು ಸಿಲಿಕಾನ್ ಚಿಪ್ಗಳಿಂದ ICಗಳನ್ನು 3ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಯಿತು. ಇನ್ನು ನಿರ್ವಾತ ನಳಿಗೆ ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ 1940ರ ದಶಕದಲ್ಲಿ ಶುರುವಾದ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಈ ದೊಡ್ಡ ಗಾತ್ರದ ನಿರ್ವಾತ ನಳಿಗೆಗಳನ್ನು ಬಳಸಲಾಗ್ತಿತ್ತು. ಇವು ಅತಿ ಹೆಚ್ಚು ವಿದ್ಯುತ್ ಬಳಸ್ತಾ ಇದ್ವು ಮತ್ತು ಬೇಗ ಬಿಸಿ ಆಗ್ತಾ ಇದ್ವು. ಇದಕ್ಕೆ ಉದಾಹರಣೆಗಳು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಬರುವಂಥ ಶಿಕ್ಷಕರ ನೇಮಕಾತಿಯಲ್ಲಿ. ಅದಕ್ಕೆ ಉದಾಹರಣೆ ಎನಿಕ್ ಕಂಪ್ಯೂಟರ್ ಆಗಿರ್ಬೋದು. ಇನ್ನು SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್. ಇದು ICಗಳ ಬಳಕೆಯಲ್ಲಿ ಒಂದು ಹಂತವಾಗಿದೆ. ಇದನ್ನು 3ನೇ ಮತ್ತು 4ನೇ ತಲೆಮಾರಿನಲ್ಲಿ ಬಳಸಲಾಗ್ತಾ ಇತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಫ್ರೆಂಡ್ಸ್, 2ನೇ ಪೀಳಿಗೆ ಗಣಕಗಳಲ್ಲಿ ಯಾವ ಗಣಕಾಂಶನ ಬಳಕೆ ಮಾಡ್ತಾ ಇದ್ರು? ಅದೇ ಫಸ್ಟ್ ಜನರೇಷನ್ಗೆ ಅದೇ ಸೆಕೆಂಡ್ ಜನರೇಷನ್. ಏನು ಆಪ್ಷನ್ಗಳು ಹೀಗಿದ್ದಾವೆ. ಎ ಟ್ರಾನ್ಸಿಸ್ಟರ್ಸ್, ಬಿ ICಗಳು, ಸಿ ನಿರ್ವಾತ ನಳಿಗೆ, ಡಿ SSI. ಇದರ ಸರಿಯಾದ ಉತ್ತರ ಟ್ರಾನ್ಸಿಸ್ಟರ್ಗಳು. ಇದನ್ನು ಸಂಕ್ಷಿಪ್ತ ನೋಡ್ತಾ ಆಲ್ರೆಡಿ ಟ್ರಾನ್ಸಿಸ್ಟರ್ಗಳು ಹೇಳಿದ ಹಾಗೆ ಮೊದಲ ಪೀಳಿಗೆಯ ನಿರ್ವಾತ ವ್ಯಾಕ್ಯೂಮ್ ಟ್ಯೂಬ್ಸ್ ನಂತರ ಏನು ಬಂದಿದೆ 1902ನೇ ಪೀಳಿಗೆ ಕಂಪ್ಯೂಟರ್ನಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಗ್ತಾ ಇತ್ತು. ಇದು ಕಂಪ್ಯೂಟರ್ಗಳನ್ನು ಚಿಕ್ಕದಾಗಿ ಮತ್ತು ವೇಗವಾಗಿ ಮತ್ತು ಹೆಚ್ಚು ವಿಶ್ವಾಸವಾಗಿ ಕೆಲಸ ಮಾಡುವಂತೆ ಮಾಡ್ತಾ ಇತ್ತು. ಇದು ಸಂಪೂರ್ಣ ಸರಿಯಾದ ತಾಂತ್ರಿಕ ಬೆಳವಣಿಗೆ ಆಯಿತು. ICಗಳು ಹಾಗೆ ಹೇಳಿದ ಹಾಗೆ
ಟ್ರಾನ್ಸಿಸ್ಟರ್ಗಳು ಒಗ್ಗೂಡಿಸಿ ಮಾಡಿದ ಐಸಿಗಳನ್ನು 3ನೇ ತಲೆಮಾರಿನಲ್ಲಿ ಬಳಸಲಾಗ್ತಾ ಇತ್ತು. ಮತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಮೊದಲನೇ ಪೀಳಿಗೆಯಲ್ಲಿ ಬಳಸಲಾಗ್ತಾ ಇತ್ತು. ಅಂದರೆ SSI ಅಂದರೆ ಇದು ಐಸಿಯ ತಂತ್ರಜ್ಞಾನ ಮುಂದುವರೆದ ಭಾಗ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದೆ. ಇದರ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಅಸೆಂಬ್ಲರ್ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವರು? ಏನು ಆಪ್ಷನ್ಗಳು ಹೇಗಿದ್ದಾವೆ? ಆಪ್ಷನ್ ಎ ಅಸೆಂಬ್ಲಿ ಭಾಷೆ, ಆಪ್ಷನ್ ಬಿ LLL, ಆಪ್ಷನ್ ಸಿ MLL, ಆಪ್ಷನ್ ಡಿ HLL. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ LLL ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್. ಸಂಕ್ಷಿಪ್ತವಾಗಿ ನೋಡ್ತಾ ಹೋದರೆ ಅಸೆಂಬ್ಲಿ ಭಾಷೆ ಅಂದರೆ ಅಸೆಂಬ್ಲರ್ ಎನ್ನುವುದು ಅಸೆಂಬ್ಲಿ ಭಾಷೆಯನ್ನು ಯಂತ್ರ ಭಾಷೆಯಾಗಿ ಬದಲಾಯಿಸುತ್ತದೆ. ಆದರೆ ತಾಂತ್ರಿಕ ವರ್ಗೀಕರಣದಲ್ಲಿ ಅಂದರೆ ಕ್ಲಾಸಿಫಿಕೇಷನಲ್ಲಿ ಈ ಭಾಷೆಯನ್ನು ಬಳಸೋಕ್ಕಾಗೋದಿಲ್ಲ ಎಂದು ಗುರುತಿಸಲಾಗುತ್ತೆ. ಇನ್ನು LLL ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಭಾಷೆಯು ಮೂಲತಃ ಲೋ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತೆ. ಈ ಭಾಷೆ ಸೇರೋದಾಗಿರೋದ್ರಿಂದ ಕಂಪ್ಯೂಟರ್ ಹಾರ್ಡ್ವೇರ್ಗೆ ಹತ್ತಿರವಾಗಿರುತ್ತೆ. ಅಸೆಂಬ್ಲರನ್ನು ಲೋ ಲೆವೆಲ್ ಭಾಷೆಯ ಕೋಡನ್ನಾಗಿ ಯಂತ್ರ ಭಾಷೆಗೆ ಬಳಸಬಹುದು. ಇನ್ನು MLL ಅಂದರೆ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲರ್ ಮಧ್ಯಮ ಹಂತದ ಭಾಷೆಗಳಿಗೆ ಬಳಕೆ ಆಗುವುದಿಲ್ಲ. ಉದಾಹರಣೆಗೆ ಸಿ ಭಾಷೆಗೆ ಕಂಪೈಲರ್ ಬೇಕಾಗಿರುತ್ತದೆ. ಇನ್ನು HLL ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಜಾವಾ, ಪೈಥಾನ್ ಅಂತ HLL ಭಾಷೆಗಳನ್ನು ಯಂತ್ರ ಭಾಷೆಗೆ ಪರಿವರ್ತಿಸಲು ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಬೇಕಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ರೆ ಕ್ವಶನ್ ನಂಬರ್ 7ನಲ್ಲಿ ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗುತ್ತಿತ್ತು? ನಿಮ್ಮ ಆಪ್ಷನ್ಗಳು ಹೀಗಿದಾವೆ. ಆಪ್ಷನ್ ಎ ಅಸೆಂಬ್ಲಿ ಭಾಷೆ, ಆಪ್ಷನ್ ಬಿ ಯಾಂತ್ರಿಕ ಭಾಷೆ, ಆಪ್ಷನ್ ಸಿ ಸೋರ್ಸ್ ಕೋಡ್, ಆಪ್ಷನ್ ಡಿ ಯಾವುದೂ ಅಲ್ಲ. 30 ಸೆಕೆಂಡ್ಗಳ ಕಾಲಾವಕಾಶ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಯಾಂತ್ರಿಕ ಭಾಷೆ. ಅಸೆಂಬ್ಲಿ ಭಾಷೆ ಅಂದರೆ ಏನಂದರೆ ಇದು 2ನೇ ತಲೆಮಾರಿನ ಭಾಷೆ. ಇದರಲ್ಲಿ ಆ್ಯಡ್ ಮತ್ತು ಸಬ್ನಂಥ ಇಂಗ್ಲೀಷ್ ಅಕ್ಷರಗಳನ್ನು ಅಂದರೆ ಮಿನೋಮೆಕ್ಸ್ಗಳನ್ನು ಬಳಸಲಾಗ್ತಾ ಇತ್ತು. ಇನ್ನು ಯಾಂತ್ರಿಕ ಭಾಷೆ ಅಂದರೆ ಮಷಿನ್ ಲ್ಯಾಂಗ್ವೇಜ್ ಅಂದರೆ ಆರಂಭದ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಕೇವಲ ವಿದ್ಯುತ್ ಸಿಗ್ನಲ್ ಅಂದರೆ 0 ಮತ್ತು 1 ಬೈನರಿ ಮಾತ್ರ ಅರ್ಥವಾಗ್ತಾ ಇತ್ತು. ಹಾಗಾಗಿ ವಿಜ್ಞಾನಿಗಳು ನೇರವಾಗಿ ಕೇವಲ 0 ಮತ್ತು 1 ರೂಪದಲ್ಲಿ ಅಂದರೆ ಯಾಂತ್ರಿಕ ಭಾಷೆಯಲ್ಲಿ ಪ್ರೋಗ್ರಾಮನ್ನು ಬರಿತಾ ಇದ್ದರು. ಇದು ಅತಿ ಕಷ್ಟಕರವಾಗಿದ್ದರೂ ಆರಂಭಿಕ ದಿನಗಳ ಇದು ನೈಜ ಸತ್ಯವಾಗಿತ್ತು. ಇನ್ನು ಸೋರ್ಸ್ ಕೋಡ್ ಅಂದರೆ ಪ್ರೋಗ್ರಾಮರ್ ಬರೆಯುವ ಹೈ ಲೆವೆಲ್ ಭಾಷೆಯ ಕೋಡನ್ನು ಸೋರ್ಸ್ ಕೋಡ್ ಹೇಳ್ತಾ ಇದ್ದಾರೆ. ಈ ಥರನೇ ಒಂದು ಪ್ರಶ್ನೆ ಕೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ 8ನೇ ಪ್ರಶ್ನೆ, ಪ್ರತಿ ಕಂಪ್ಯೂಟರ್ಗೆ ಗೊತ್ತಿರಲೇಬೇಕಾದ ಭಾಷೆ ಯಾವುದು ಅಂತ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ ಅಸೆಂಬ್ಲಿ ಭಾಷೆ, ಆಪ್ಷನ್ ಬಿ ಯಾಂತ್ರಿಕ ಭಾಷೆ, ಆಪ್ಷನ್ ಸಿ ಸೋರ್ಸ್ ಕೋಡ್, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾಂತ್ರಿಕ ಭಾಷೆ. ಆಲ್ರೆಡಿ ಹೇಳಿದಾಗೆ ಯಾಂತ್ರಿಕ ಭಾಷೆ ಏನಾಗಿತ್ತು, ಒಂದು ಎಲೆಕ್ಟ್ರಾನಿಕಲ್ 0 ಮತ್ತು 1 ಕೊಡ್ತಾ ಇರೋದಾಗಿತ್ತು. ಅಂತಿಮ ಕಂಪ್ಯೂಟರ್ಗೆ ಅರ್ಥವಾಗ್ತಾ ಇತ್ತು. ಅಸೆಂಬ್ಲಿ ಭಾಷೆ ಹೇಳಿದಾಗೆ ಇದು ಇಂಗ್ಲೀಷ್ ಪದಗಳ ಸಂಕ್ಷಿಪ್ತ ರೂಪಗಳನ್ನು ಹೊಂದಿರ್ತಾ ಇತ್ತು. ಇದು ಮನುಷ್ಯನಿಗೆ ಸ್ವಲ್ಪ ಅರ್ಥದ, ಕಂಪ್ಯೂಟರ್ಗೆ ನೇರವಾಗಿ ಅರ್ಥ ಆಗ್ತಾ ಇರಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ರೆ 9ನೇ ಪ್ರಶ್ನೆ, ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸ್ತಾ ಇತ್ತು? ಇದರ ಆಪ್ಷನ್ಗಳಿಗಿದ್ದಾವೆ. ಆಪ್ಷನ್ ಎ ಸಂಸ್ಕರಣೆ, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ದ್ವಿಮಾನ ಸಂಖ್ಯೆ, ಆಪ್ಷನ್ ಡಿ ಮೆಗಾಬೈಟ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿಮಾನ ಸಂಖ್ಯೆ. ಸಂಸ್ಕರಣೆ ಅಂದ್ರೆ ಏನು? ಡೇಟಾವನ್ನು ಮಾಹಿತಿಯಾಗಿ ಬದಲಾಯಿಸುವ ಕ್ರಿಯೆ ಹೆಸರೇ ಸಂಸ್ಕರಣೆ. ಇದನ್ನು ಕ್ವಶನ್ ಅಂತ ಕೇಳ್ಬೋದು. ಇದೊಂದು ಭಾಷೆ ಆಗಿರಲಿಲ್ಲ. ಕಿಲೋಬೈಟ್ ಅಂದರೆ ಒಂದು ಡೇಟಾ ಸಂಗ್ರಹ ಗಾತ್ರವನ್ನು ಅಳೆಯುವ ಮಾನವಾಗಿತ್ತು. ಡೇಟಾ ಪ್ರೊಸೆಸ್ ಆಗುವ ಭಾಷೆ ಆಗಿರಲಿಲ್ಲ. ಇನ್ನು ಬೈನರಿ ನಂಬರ್ ಅಂದರೆ ಕಂಪ್ಯೂಟರ್ ಒಳಗೆ ಯಾವುದೇ ಡೇಟಾ ಮತ್ತು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿದ್ದು ಅಕ್ಷರಗಳನ್ನು ಪ್ರೊಸೆಸ್ ಆಗಬೇಕಾದ್ರೆ ಅದು 0 ಮತ್ತು 1 ರೂಪದಲ್ಲಿ ಮಾತ್ರ ಇರಬೇಕು. ಈ 0 ಮತ್ತು 1 ವ್ಯವಸ್ಥೆಯನ್ನೇ ಬೈನರಿ ಸಿಸ್ಟಮ್ ಅಂತಾರೆ. ಈ ಕಂಪ್ಯೂಟರ್ ದತ್ತಾಂಶವನ್ನು ಅರ್ಥ ಮಾಡಿಕೊಂಡು ಸಂಸ್ಕರಿಸಿದೆ ಇದೇ ರೂಪದಲ್ಲಿ. ಇನ್ನು ಮೆಗಾಬೈಟ್, GB, MB ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮೆಮರಿ ಸ್ಟೋರೇಜನ್ನು ಬಳಸುವ ಮಾಪನವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ 10ನೇ ಪ್ರಶ್ನೆ, ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ಲೋ ಲೆವೆಲ್ ಲ್ಯಾಂಗ್ವೇಜ್. ಇದರಲ್ಲಿ ಯಾವುದಲ್ಲ ಅಂತ ಕೇಳಿದರೆ ನಿಮ್ಮ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು? ಹಾಗಾದರೆ ಜಾವಾ, C++ ನಂತಹ ಭಾಷೆಗಳು ಮನುಷ್ಯನಿಗೆ ಸುಲಭವಾಗಿ ಅರ್ಥವಾಗುವ ಇಂಗ್ಲೀಷ್ ಪದಗಳಂತಿರುತ್ತೆ. ಇವು ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಒಂದು ಪ್ರಮುಖ ವಿಧವಾಗಿದೆ. ಇನ್ನು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ ವಿಜ್ಞಾನದಲ್ಲಿ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಅಧಿಕೃತವಾಗಿ ಕೇವಲ ಲೋ ಲೆವೆಲ್ ಮತ್ತು ಹೈ ಲೆವೆಲ್ ಅನ್ನು ಮಾತ್ರ ನಡೆಸಲಾಗಿದೆ. ಮಿಡಲ್ ಲೆವೆಲ್ ಎಂಬುದು ಕೇವಲ ಸಿ ಭಾಷೆ ಅಂತ ಕೆಲವು ಭಾಷೆಗಳಲ್ಲಿ ವರ್ಣಿಸುವ ಅಧಿಕೃತ ಪದ ಹೊರತು ಇದು ಯಾವುದೇ ರೀತಿ ಇದರಲ್ಲಿ ಇಲ್ಲ. ಇನ್ನು ಮಷಿನ್ ಲ್ಯಾಂಗ್ವೇಜ್ ಅಂದರೆ 0 ಮತ್ತು 1 ರೂಪದಲ್ಲಿ ಕಂಪ್ಯೂಟರ್ಗೆ ಅರ್ಥವಾಗುವ ಮೂಲಭೂತ ಭಾಷೆಯಾಗಿದೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಯಾಂತ್ರಿಕ ಭಾಷೆ ಮತ್ತು ಅಸೆಂಬ್ಲಿ ಭಾಷೆಗಳು ಏನಿದಾವೆ ಇದರ ಅಡಿಯಲ್ಲಿ ಬರ್ತವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ 11ನೇ ಪ್ರಶ್ನೆ, ಯಾವ ಭಾಷಾಂತರಕವನ್ನು ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ? ನಿಮ್ಮ ಆಪ್ಷನ್ಗಳು. ಆಪ್ಷನ್ ಎ ಕಂಪೈಲರ್, ಆಪ್ಷನ್ ಬಿ ಇಂಟರ್ಪ್ರಿಟರ್, ಆಪ್ಷನ್ ಸಿ ಟ್ರಾನ್ಸ್ಲೇಷನ್, ಆಪ್ಷನ್ ಡಿ ಅಸೆಂಬ್ಲರ್. ನಿಮ್ಮ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ಪ್ರಿಟರ್. ಹಾಗಾದರೆ ಕಂಪೈಲರ್ ಅಂದರೆ ಏನು? ಇದು ಇಡೀ ಪ್ರೋಗ್ರಾಮನ್ನು ಒಮ್ಮೆಗೆ ಓದಿಕೊಂಡು ಯಂತ್ರ ಭಾಷೆಗೆ ಅಂದರೆ ಮಷಿನ್ ಕೋಡ್ಗೆ ಅನುವಾದಿಸುತ್ತೆ. ಆದ್ದರಿಂದ ಇದರ ಕಾರ್ಯನಿರ್ವಹಣೆ ಅತಿ ವೇಗವಾಗಿರುತ್ತದೆ. ಇನ್ನು ಇಂಟರ್ಪ್ರಿಟರ್ ಅಂದರೆ ಈ ಭಾಷಾಂತರವು ಬರೆದ ಕೋಡನ್ನು ಸಾಲಿಂದ ಸಾಲಿಗೆ ಅಂದರೆ ಲೈನ್ ಬೈ ಲೈನ್ ಓದಿ ಅನುವಾದಿಸುತ್ತೆ, ಕಂಪ್ಯೂಟರ್ಗೆ ತಿಳಿಸುತ್ತೆ. ಒಂದು ಸಾಲು ಅನುವಾದಿಸಿ ರನ್ ಮಾಡಿದ ಮೇಲೆ ಮುಂದಿನ ಸಾಲಿಗೆ ಜಂಪ್ ಆಗುತ್ತೆ.
ಈ ಪ್ರಕ್ರಿಯೆ ಬಹಳ ನಿಧಾನವಾಗಿ ಕಾರ್ಯನಿರ್ವಹಿಸುತ್ತೆ. ತಾಂತ್ರಿಕವಾಗಿ ಇದು ನಿಧಾನಗತಿಯ ಅನುವಾದಕ ಟ್ರಾನ್ಸ್ಲೇಟರ್ ಆಗಿರುತ್ತೆ. ಇನ್ನು ಟ್ರಾನ್ಸ್ಲೇಷನ್ ಅಂದರೆ ಇದು ಭಾಷಾಂತರವನ್ನು ಮಾಡುವ ಪ್ರಕ್ರಿಯೆ. ಸೂಚಿಸುವ ಸಾಮಾನ್ಯ ಇಂಗ್ಲಿಷ್ ಪದವಿ ಹೊರತು ಇದೊಂದು ನಿರ್ದಿಷ್ಟ ಯಾವುದೇ ರೀತಿಯ ಭಾಷಾಂತರಕ್ಕೆ ಯೂಸ್ ಆಗಲ್ಲ. ಇನ್ನು ಅಸೆಂಬ್ಲರ್ ಅಂದರೆ ಈ ಅಸೆಂಬ್ಲಿ ಭಾಷೆಯನ್ನು ಯಂತ್ರ ಭಾಷೆಯಾಗಿ ವೇಗವಾಗಿ ಬದಲಾಯಿಸುವ ನಿರ್ದಿಷ್ಟ ಭಾಷಾಂತರಕ. ಇದು ಸಹ ನಿಧಾನವಾಗಿ ಕೆಲಸ ಮಾಡುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ರೆ 12ನೇ ಪ್ರಶ್ನೆ, ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವ ಭಾಷಾಂತರಕ ಯಾವುದು? ಆಪ್ಷನ್ ಎ ಕಂಪೈಲರ್, ಆಪ್ಷನ್ ಬಿ ಇಂಟರ್ಪ್ರಿಟರ್, ಆಪ್ಷನ್ ಡಿ ಸಿ ಟ್ರಾನ್ಸ್ಲೇಷನ್, ಆಪ್ಷನ್ ಡಿ ಅಸೆಂಬ್ಲರ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಸೆಂಬ್ಲರ್. ಆಲ್ರೆಡಿ ನಿಮ್ಗೆ ಇವನ್ನೆಲ್ಲ ತಿಳಿಸಿದ್ದೇವೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಆಪ್ಷನ್ 13ನೇ ಪ್ರಶ್ನೆ, ಈ ಮುಂದಿನ ಯಾವುದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಪರಿಗಣಿಸಲಾಗುವುದಿಲ್ಲ? ನಿಮ್ಮ ಆಪ್ಷನ್ಗಳು ಆಪ್ಷನ್ ಎ ಪ್ರೋಟಾನ್, ಆಪ್ಷನ್ ಬಿ ಜಾವಾ, ಆಪ್ಷನ್ ಸಿ ಯುನಿಕ್ಸ್, ಆಪ್ಷನ್ ಡಿ ಲಿಸ್ಪ್. ಸರಿಯಾದ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ಸಿ ಯುನಿಕ್ಸ್. ಹಾಗಾದರೆ ಪ್ರೋಟಾನ್ ಅಂದ್ರೇನು? ಇದೊಂದು ವಿಸ್ತೃತ ರೂಪ ಏನಿದೆ, ಫಾರ್ಮುಲಾ ಟ್ರಾನ್ಸ್ಲೇಷನ್. ಇದು ಸಂಕೀರ್ಣ ಗಣಿತದ ಮತ್ತು ವೈಜ್ಞಾನಿಕ ಲೆಕ್ಕಾಚಾರಗಳಿಗೆ ಬಳಸುವ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಪ್ರೋಗ್ರಾಮಿಂಗ್ ಭಾಷೆ ಆಗಿದೆ. ಜಾವಾ ಅಂದರೆ ಇದು ಇಂದಿಗೂ ಅತಿ ಹೆಚ್ಚು ಬಳಕೆಯಲ್ಲಿರುವ, ಅಂದರೆ ನಮ್ಮ ಸಾಫ್ಟ್ವೇರ್ಗಳನ್ನು, ಮೊಬೈಲ್ ಆ್ಯಪ್ಗಳನ್ನು, ವೆಬ್ಸೈಟ್ಗಳನ್ನು ತಯಾರಿಕೆಯಲ್ಲಿ ಬಳಸುವ ಪ್ರೊಸೆಸಿಂಗ್ ಸಿಸ್ಟಮ್ ಆಗಿದೆ ಇದು ಜಾವಾ. ಇನ್ನು ಯುನಿಕ್ಸ್ ಅಂದರೆ ಇದು ಯಾವುದೇ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ. ಮೊದಲಾಗಿ ಇದೊಂದು ಆಪರೇಟಿಂಗ್ ಸಿಸ್ಟಮ್, ಅಂದರೆ ನಮ್ದು ಯಾವ ರೀತಿ ನಮ್ಮ ಮೊಬೈಲ್ಗಳಲ್ಲಿ ವಿಂಡೋಸ್ ಆಗಿರ್ಬೋದು, ಸಿಸ್ಟಮ್ಗಳಲ್ಲಿ ಮ್ಯಾಕ್ OS, ಆಮೇಲೆ ನಿಮ್ಮದು ಮೈಕ್ರೋಸಾಫ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅದಕ್ಕೆ ಅದೇ ರೀತಿ ಇದು ಯುನಿಕ್ಸು ಅಂತಾರೆ, ಕೆಲಸ ಮಾಡುವ ಮಲ್ಟಿ ಯೂಸರ್ ವ್ಯವಸ್ಥೆ. ಇನ್ನು ಲಿಸ್ಪ್ ಅಂದರೆ ಲಿಸ್ಟ್ ಪ್ರೊಸೆಸಿಂಗ್ ಎಂಬುದರ ಸಂಕ್ಷಿಪ್ತ ರೂಪ ಆಗಿದೆ. ಇದು ಕೃತಕ ಬುದ್ಧಿಮತ್ತೆ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಬಳಸಲಾಗುವ ಪ್ರಬಲ ಪ್ರೋಗ್ರಾಮಿಂಗ್ ಭಾಷೆ ಯಾವುದಾಗಿದೆ ಅಂದರೆ ಲಿಸ್ಪ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ನಿಮ್ಮ ಆಪ್ಷನ್ಗಳು ಈಗಿದಾವೆ, ಆಲ್ರೆಡಿ ಹೇಳಿದಾಗೆ ಪ್ಯಾಸ್ಕಲ್, ಆಪ್ಷನ್ ಬಿ ಕೋಬೋಲ್, ಆಪ್ಷನ್ ಸಿ ಜಾವಾ, ಆಪ್ಷನ್ ಡಿ ಇಂಟರ್ನೆಟ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟರ್ನೆಟ್. ಆಲ್ರೆಡಿ ಹೇಳಿದಾಗೆ ಪ್ಯಾಸ್ಕಲ್ ಹೇಳಿದೆ 1970ರ ದಶಕದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋಗ್ರಾಮಿಂಗನ್ನು ಮೂಲ ತತ್ವಗಳನ್ನು ಕಲಿಸಲು ಬಳಸುತ್ತಿದ್ದ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿತ್ತು. ಇನ್ನು ಕೋಬಲ್ ಇದು ವಿಸ್ತೃತ ರೂಪ, ಕಾಮನ್ ಬಿಸ್ನೆಸ್ ಓರಿಯೆಂಟ್, ಅಂದರೆ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ನಮ್ಮ ವ್ಯಾಪಾರ ಕ್ಷೇತ್ರಗಳಲ್ಲಿ ಬಳಸುವ ಡಾಟಾವನ್ನು ಮೇಂಟೈನ್ ಮಾಡಲಿಕ್ಕೆ ಈ ಸಾಫ್ಟ್ವೇರನ್ನು ಯೂಸ್ ಮಾಡ್ತಾ ಇದ್ರು. ಇನ್ನು ಜಾವಾ ಆಲ್ರೆಡಿ ಹೇಳಿದಾಗೆ ಮೊಬೈಲ್ ಅಪ್ಲಿಕೇಶನ್ಗಳನ್ನು, ಸೇವ್ ಸಿಸ್ಟಮ್ ಸಾಫ್ಟ್ವೇರ್ಗಳನ್ನು ತಯಾರಿಸಲಿಕ್ಕೆ ಯೂಸ್ ಮಾಡ್ತದೆ. ಈ ಇಂಟರ್ನೆಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ವಿಶ್ವದಾದ್ಯಂತ ಇರುವ ಲಕ್ಷಾಂತರ ಕಂಪ್ಯೂಟರ್ಗಳ ಬೆಸೆಯುವ ಜಾಗತಿಕ ಜಾಲಬಂಧ ಅಂತ ಹೇಳಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ರೆ 15ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ? ಆಪ್ಷನ್ ಎ ವಿಂಡೋ, ಆಪ್ಷನ್ ಬಿ ಯುನಿಕ್ಸ್, ಆಪ್ಷನ್ ಸಿ ಪ್ಯಾಸ್ಕಲ್, ಆಪ್ಷನ್ ಡಿ ಕೋಬಲ್. ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಆದಷ್ಟು ಬೇಗ ಜಲ್ದಿ ಕಳಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಯುನಿಕ್ಸ್. ವಿಂಡೋಸ್ ಹೇಳಿದಾಗೆ ವಾಸ್ತವವಾಗಿ ವಿಂಡೋಸ್ ಎಂಬುದು ಮೈಕ್ರೋಸಾಫ್ಟ್ ಕಂಪನಿಯ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ಕೂಡ ಭಾಷೆ ಅಲ್ಲ. ಮುಂದಿನ ಆಯ್ಕೆ ಸ್ಪಷ್ಟವಾಗಿ ಸಾಫ್ಟ್ವೇರ್ ಪರಿಸರ ಪ್ರಮುಖ ಉದಾಹರಣೆ ಆಗಿದೆ. ಇನ್ನು ಯುನಿಕ್ಸ್ ನೋಡ್ತಾ ಇದ್ರೆ ಇದು ಬಹಳ ಪ್ರಸಿದ್ಧವಾದ ಮತ್ತು ಭದ್ರತೆ ಹೊಂದಿರುವ ಕಾರ್ಯಾಚರಣೆ ಇರುವ ಆಪರೇಟಿಂಗ್ ಸಿಸ್ಟಮ್. ಇದರಲ್ಲಿ ಪ್ರೋಗ್ರಾಮ್ಗಳನ್ನು ರನ್ ಮಾಡಬಹುದು ಅಷ್ಟೇ, ಇದರಲ್ಲಿ ಯಾವುದೇ ಭಾಷೆ ಇಲ್ಲ. ಇನ್ನು ಪ್ಯಾಸ್ಕಲ್ ಇದೊಂದು ಸ್ಕ್ರಿಪ್ಟೆಡ್ ಪ್ರೋಗ್ರಾಮಿಂಗ್ ಭಾಷೆ ಆಗಿರೋದೇ. ಕೋಬಲ್ ಬಿಸ್ನೆಸ್ ಸಾಫ್ಟ್ವೇರ್ಗಳು ಬಳಸುವ ಹಳೆಯ ತಲೆಮಾರಿನ ಪ್ರೋಗ್ರಾಮಿಂಗ್ ಭಾಷೆ ಆಗಿರುತ್ತೆ. ಇನ್ನು 16ನೇ ಪ್ರಶ್ನೆ ನೋಡ್ತಾ ಹೋದರೆ, ಸಾಫ್ಟ್ವೇರ್ ಕೋಡಿನಲ್ಲಿನ ತಪ್ಪು ಹುಡುಕುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ? ಆಪ್ಷನ್ ಎ ಕಂಪೈಲಿಂಗ್, ಆಪ್ಷನ್ ಬಿ ಟೆಸ್ಟಿಂಗ್, ಆಪ್ಷನ್ ಸಿ ರನ್ನಿಂಗ್, ಆಪ್ಷನ್ ಡಿ ಡಿಬಗಿಂಗ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಬಗಿಂಗ್. ಸಂಕ್ಷಿಪ್ತವಾಗಿ ನೋಡ್ತಾ ಹೋದರೆ ಕಂಪೈಲಿಂಗ್ ಅಂದ್ರೇನೆ ಬರೆದ ಪ್ರೋಗ್ರಾಮನ್ನು ಯಂತ್ರ ಭಾಷೆಗೆ ಅನುವಾದಿಸುವ ಪ್ರಕ್ರಿಯೆ ಕಂಪೈಲಿಂಗ್. ಇದು ದೋಷಗಳನ್ನು ಪತ್ತೆ ಹಚ್ಚುವ ಮೂಲ ಪ್ರಕ್ರಿಯೆ ಅಲ್ಲ. ಟೆಸ್ಟಿಂಗ್ ಅಂದರೆ ಸಾಫ್ಟ್ವೇರ್ ನಾವು ಅಂದುಕೊಂಡಂತೆ ಕೆಲಸ ಮಾಡ್ತಾ ಇದೆ ಇಲ್ವೋ ಎಂದು ಪರೀಕ್ಷಿಸುವ ಹಂತವೇ ಟೆಸ್ಟಿಂಗ್ ಆಗಿರುತ್ತದೆ. ರನ್ನಿಂಗ್ ಅಂದರೆ ಪ್ರೋಗ್ರಾಮನ್ನು ಕಾರ್ಯಗತಗೊಳಿಸುವ ಹಂತ, ಅಂದರೆ ಎಕ್ಸಿಕ್ಯೂಟಿವ್ ಮಾಡುವ ಹಂತ. ಡಿಬಗಿಂಗ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಗಳು ಬರ್ತವೆ ಇದರ ಮೇಲೆ. ಡಿಬಗಿಂಗ್ ಅಂದರೆ ಕಂಪ್ಯೂಟರ್ ಭಾಷೆಯಲ್ಲಿ ತಪ್ಪುಗಳನ್ನು ಬಗ್ಗೆ ಅಂತಾರೆ. ಆ ತಪ್ಪುಗಳನ್ನು ಕೋಡ್ನಲ್ಲಿ ಹುಡುಕಿ ಅವುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಸರಿಪಡಿಸುವ ಯಾಂತ್ರಿಕ ಪ್ರಕ್ರಿಯೆಯನ್ನು ಡಿಬಗಿಂಗ್ ಅಂತ ಕರೀತಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಇದೊಂದು ಪ್ರಮುಖ ಹಂತವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ ನೋಡ್ತಾ ಹೋದರೆ, ಗಣಕಯಂತ್ರ ಕಾರ್ಯಕ್ರಮದಲ್ಲಿರುವ ದೋಷಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಬಗ್, ಆಪ್ಷನ್ ಬಿ ಬೈಟ್, ಆಪ್ಷನ್ ಸಿ ಅಟ್ರಿಬ್ಯೂಟ್, ಆಪ್ಷನ್ ಡಿ ಯೂನಿಟ್ ಪ್ರಾಬ್ಲಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಗ್. ಬಗ್ ಅಂದರೆ ಹೇಗಾಗಿದೆ ಆಲ್ರೆಡಿ ಹೇಳಿದ ಹಾಗೆ ಕಂಪ್ಯೂಟರ್ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ನಲ್ಲಿ ಡೆವಲಪರ್ ಮಾಡಿದ ಯಾವುದೇ ಕೋಡಿಂಗ್ ಅಂದರೆ ತಪ್ಪಾಗಿರ್ಬೋದು, ದೋಷ ಆಗಿರ್ಬೋದು ಮತ್ತು ಫಾಲ್ಸ್ಗಳನ್ನು ಬಗ್ ಅಂತಾರೆ. ಪ್ರೋಗ್ರಾಮ್ ನಿಂತು ಹೋಗಲು ಅಥವಾ ತಪ್ಪಾದ ಫಲಿತಾಂಶ ನೀಡಲು ಇದು ಕಾರಣವಾಗಿರುತ್ತದೆ. ಈ ಪದವು ತಾಂತ್ರಿಕ ಜಗತ್ತಿನಲ್ಲಿ ತಪ್ಪುಗಳನ್ನು ಬಳಸುವ ಪದವಾಗಿದೆ. ಇನ್ನು ಬೈಟ್ ಅಂದರೆ ಆಲ್ರೆಡಿ ಹೇಳಿದಾಗೆ ಮೆಮರಿ ಅಥವಾ ಶೇಖರಣಾ ಸಾಮರ್ಥ್ಯವನ್ನು ಅಳೆಯುವ ಮಾಪನ. ಅದೇ ರೀತಿಯಾಗಿ ಮೆಗಾಬೈಟ್ ಆಗಿರ್ಬೋದು, ಗೀಗಾಬೈಟ್ ಆಗಿರ್ಬೋದು, ಟೆರಾಬೈಟ್ ಆಗಿರ್ಬೋದು. ಇನ್ನು ಅಟ್ರಿಬ್ಯೂಟ್ ಅಂದರೆ ಇದು ಫೈಲ್ ಅಥವಾ ಡೇಟಾದ ಗುಣಲಕ್ಷಣಗಳು ಅಂದರೆ ಪ್ರಾಪರ್ಟೀಸ್ಗಳನ್ನು ಸೂಚಿಸುವ ಪದ. ಇನ್ನು ಯೂನಿಟ್ ಪ್ರಾಬ್ಲಮ್ ನೋಡ್ತಾ ಹೋದರೆ ಇದು ಸಾಮಾನ್ಯ ಆಡುಭಾಷಾ ಪದ ಹೊರತು ಕಂಪ್ಯೂಟರ್ ವಿಜ್ಞಾನದಲ್ಲಿ ದೋಷಗಳನ್ನು ಬಳಸುವ ತಾಂತ್ರಿಕ ಪದವಾಗಿರುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ರೆ 18ನೇ ಪ್ರಶ್ನೆ, IT-ಯನ್ನು ವಿಸ್ತರಿಸಿ. ಆಪ್ಷನ್ಗಳು ಹೀಗೆ ಕೊಟ್ಟಿದ್ದಾರೆ: ಇಂಟಿಗ್ರೇಟೆಡ್ ಟೆಕ್ನಾಲಜಿ, ಇಂಟೆಲಿಜೆಂಟ್ ಟೆಕ್ನಾಲಜಿ, ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಹಾಗಾದರೆ ಏನು? ಗಣಕಯಂತ್ರಗಳ ಮೂಲಕ ಮಾಹಿತಿಯನ್ನು ಅಥವಾ ಡೇಟಾವನ್ನು ಸಂಗ್ರಹಿಸುವುದು.
ರವಾನಿಸುವುದು, ಸಂಸ್ಕರಿಸುವುದು ಮತ್ತು ಸುರಕ್ಷಿತವಾಗಿ ನಿರ್ವಹಿಸುವ ಒಟ್ಟು ತಂತ್ರಜ್ಞಾನ ವ್ಯವಸ್ಥೆಗೆ ಮಾಹಿತಿ ತಂತ್ರಜ್ಞಾನ ಅಂತ ಹೇಳ್ತಾರೆ. ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇದು ನಮ್ಮ ಪ್ರಪಂಚವನ್ನು ಆಳ್ತಾ ಇರುವ ಅತಿ ದೊಡ್ಡ ಉದ್ಯಮವಾಗಿದೆ. ಇನ್ನು ಇಂಟಿಗ್ರೇಟೆಡ್ ಟೆಕ್ನಾಲಜಿ ಅಂದರೆ ಎಲೆಕ್ಟ್ರಾನಿಕಲಿ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಂಬ ಪದವಿದೆ. ಇದು ವಿಸ್ತರಣೆ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ 19ನೇ ಪ್ರಶ್ನೆ ಅಬ್ಯಾಕಸ್. ಇದೊಂದು ಆಪ್ಷನ್ಗಳಿಗಿದೆ. ಆಪ್ಷನ್ ಎ ಕಂಪ್ಯೂಟರ್ ಡಿವೈಸ್, ಆಪ್ಷನ್ ಬಿ ಶೇಖರಣಾ ಡಿವೈಸ್, ಆಪ್ಷನ್ ಸಿ ನಿರ್ಗತ ಡಿವೈಸ್, ಆಪ್ಷನ್ ಡಿ ಸ್ವೀಕಾರ ಡಿವೈಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಂಪ್ಯೂಟರ್ ಡಿವೈಸ್. ಅಬ್ಯಾಕಸ್ ಅನ್ನೋದು ಒಂದು ಕಂಪ್ಯೂಟರ್ ಡಿವೈಸ್. ಹಾಗಾದರೆ ಅಬ್ಯಾಕಸ್ ಅಂದ್ರೆ ಏನು? ಕಂಪ್ಯೂಟರ್ ಡಿವೈಸಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ? ಅದು ಆಧುನಿಕ ಕಂಪ್ಯೂಟರ್ ರೀತಿ ಇದು ಒಂದು ಸ್ಕ್ರೀನ್. ಅಬ್ಯಾಕಸ್ ಅನ್ನು ಮನುಕುಲದ ಇತಿಹಾಸದ ಮೊದಲ ಲೆಕ್ಕಾಚಾರದ ಯಂತ್ರ ಅಂತ ಹೇಳ್ತಾ ಇದ್ರು. ಆರಂಭಿಕ ಕಂಪ್ಯೂಟರ್ ಸಾಧನವಾಗಿತ್ತು ಎಂದು ಪರಿಗಣಿಸಲಾಗಿದೆ. ಮನಿಗಳನ್ನು ಬಳಸಿ ಗಣಿತದ ಲೆಕ್ಕವನ್ನು ಮಾಡುವ ಸಾಧನವಾಗಿತ್ತು. ಇನ್ನು ಶೇಖರಣಾ ಡಿವೈಸ್ ಅಂದರೆ ಸ್ಟೋರೇಜ್ ಡಿವೈಸ್ ಅಂದರೆ ಅಬ್ಯಾಕಸ್ನಲ್ಲಿ ಪೆನ್ ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ ಯಾವುದೇ ಡೇಟಾನ ಸೇವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಔಟ್ಪುಟ್ ಡಿವೈಸಸ್ ಇವರು ಈಗಿನ ಟೆಕ್ನಾಲಜಿಲಿರುವ ಪ್ರಿಂಟರ್ ಅಥವಾ ಮಾನಿಟರ್ಗಳಂತೆ ಆವಾಗ ಅಬ್ಯಾಕಸ್ನಲ್ಲಿ ಯಾವುದೇ ಚಿತ್ರರೂಪದ ಮಾಹಿತಿ ಇರ್ತಾ ಇರಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ರೆ ಕೊನೆಯ ಪ್ರಶ್ನೆ ಬಂದಿದ್ದೇವೆ. 20ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಗಣಕಯಂತ್ರದ ಗುಣಲಕ್ಷಣವಲ್ಲ? ಮೋಸ್ಟ್ ರಿಪೀಟೆಡ್ ಕ್ವಶನ್ ಫ್ರೆಂಡ್ಸ್ ಇದು. ಇದರ ಸರಿಯಾದ ಉತ್ತರ ಏನಂತ ಆಲ್ರೆಡಿ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ ವಿದ್ಯುನ್ಮಾನ ಯಂತ್ರ, ಆಪ್ಷನ್ ಬಿ ಸ್ವಯಂ ಆಲೋಚನೆ ಮಾಡೋದು, ಆಪ್ಷನ್ ಸಿ ದೋಷರಹಿತ ದತ್ತಾಂಶ ಸಂಗ್ರಹಣೆ, ಆಪ್ಷನ್ ಡಿ ಬೇಕಾದಷ್ಟು ಸಮಯದ ವ್ಯಾಪ್ತಿಗೆ ದತ್ತಾಂಶವನ್ನು ಸಂಗ್ರಹಿಸಿ ಇಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಯಂ ಆಲೋಚನೆ ಮಾಡೋದು. ಇದು ಗುಣಲಕ್ಷಣವಲ್ಲ. ನಿಮಗೆ ಕಂಪ್ಯೂಟರ್ ಬಗ್ಗೆ ಕೇಳಿದಾಗ ಯಾವುದು ಕಂಪ್ಯೂಟರ್ ಮಾಡಲಿಕ್ಕಾಗಲ್ಲ ಅಂದರೆ ಸ್ವಯಂ ಆಲೋಚನೆ ಮಾಡಲಿಕ್ಕಾಗಲ್ಲ. ಕಂಪ್ಯೂಟರ್ ಲಕ್ಷಣಗಳು ನೋಡ್ತಾ ಹೋದರೆ ಕಂಪ್ಯೂಟರ್ ಒಂದು ವಿದ್ಯುನ್ಮಾನ ಯಂತ್ರ. ಕಂಪ್ಯೂಟರ್ ಮೂಲತಃ ವಿದ್ಯುತ್ ಶಕ್ತಿಯಿಂದ ಕೆಲಸ ಮಾಡ್ತದೆ. ಹಾಗಾಗಿ ಇದನ್ನು ಎಲೆಕ್ಟ್ರಾನಿಕಲ್ ಡಿವೈಸ್ ಅಂತ ಕೇಳಬಹುದು. ದೋಷರಹಿತ ದತ್ತಾಂಶ ಅಂದರೆ ಎರರ್ ಫ್ರೀ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಕಂಪ್ಯೂಟರ್ 100% ನಿಖರತೆಯಿಂದ ತಪ್ಪುಗಳಿಲ್ಲದೆ ಅಕ್ಯುರೇಸಿಯಾಗಿ ಲೆಕ್ಕ ಮಾಡುತ್ತದೆ ಮತ್ತು ಡೇಟಾ ಸೇವ್ ಮಾಡ್ತದೆ. ಇದು ಅದರ ಶಕ್ತಿ. ಬೇಕಾದಷ್ಟು ಸಮಯದ ವ್ಯಾಪ್ತಿಗೆ ದತ್ತಾಂಶವನ್ನು ಸಂಗ್ರಹಿಸಿಡುತ್ತದೆ. ನಾವು ಡಿಲೀಟ್ ಮಾಡುವವರೆಗೂ ವರ್ಷಗಟ್ಟಲೆ ಡೇಟಾ ಮೆಮೊರಿಯಲ್ಲಿ ಶಾಶ್ವತವಾಗಿ ಸ್ಟೋರ್ ಆಗಿರುತ್ತೆ. ಅದು ಕಂಪ್ಯೂಟರ್ನ ಬಹುದೊಡ್ಡ ಗುಣಲಕ್ಷಣ. ಮತ್ತು ಯಾಕಾಗಲ್ಲ ಅಂದರೆ ಸ್ವಯಂ ಆಲೋಚನೆ ಅಂದರೆ ಕಂಪ್ಯೂಟರ್ ಎಷ್ಟೇ ಬೇಗ ಕೆಲಸ ಮಾಡಿದ್ರು ಅದರ IQ 0 ಆಗಿರುತ್ತೆ. ಮನುಷ್ಯ ಪ್ರೋಗ್ರಾಮ್ ಮಾಡಿದರೆ ಮಾತ್ರ ಅದು ಪಾಲಿಸುತ್ತದೆ ಹೊರತು ಅದಕ್ಕೆ ಸ್ವಂತವಾಗಿ ಆಲೋಚಿಸುವ ಶಕ್ತಿ ಇಲ್ಲ. ನಿರ್ಧಾರ ತೆಗೆದುಕೊಳ್ಳುವ ಅಥವಾ ಯೋಚಿಸುವ ಶಕ್ತಿ ಇರುವುದಿಲ್ಲ. ಇದು ಕಂಪ್ಯೂಟರ್ನ ಗುಣಲಕ್ಷಣವಲ್ಲ. ಇದೇ ಅದರ ದೊಡ್ಡ ಲಿಮಿಟೇಷನ್ ಆಗಿರುತ್ತದೆ. ಈ ವಿಡಿಯೋದಲ್ಲಿ ನಾವು ನೋಡಿದ ಎಲ್ಲ ಕಂಪ್ಯೂಟರ್ ಪ್ರಶ್ನೆಗಳು ಮುಂಬರುವಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ತುಂಬ ಮುಖ್ಯವಾದವು. ನೀವುಗಳನ್ನು ಸರಿಯಾಗಿ ರಿವೈಸ್ ಮಾಡಿದರೆ ಎಕ್ಸಾಮ್ನಲ್ಲಿ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡಲು ಸಹಾಯವಾಗುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಿರಂತರವಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಇಂಪಾರ್ಟೆಂಟ್ ವೀಡಿಯೋಸ್ಗಳಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.